बोलो भारत माता की, कांग्रेस पार्टी की, सोनिया गांधी की, ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಎಐಸಿಸಿಯ ಮಾಜಿ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರು ನಿಮಗೋಸ್ಕರ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೆ ಯಾತ್ರೆ ಮಾಡಿದಂತ ನಮ್ಮ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕರ್ನಾಟಕ ಜನರಿಗೆ ನಮಸ್ಕಾರ. ಖರ್ಗೆ ಜಿ, ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ji, our chief minister DK Shivkumar ji, K.H. Munyappa ji, senior leaders of the Congress party, my beloved party workers, friends from the media, brothers and sisters, I'd like to welcome all of you here today. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ಮಾಧ್ಯಮ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ನಾನು ಕೋರ್ತಾ ಇದ್ದೇನೆ. I still remember when I was a little boy, I came here with my grandmother to the Kolar gold fields. ಇವತ್ತಿಗೂ ನನಗೆ ನೆನಪಿದೆ, ನಮ್ಮ ಅಜ್ಜಿ ಅವರಾದಂತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಜೊತೆ ಇದೇ ಕೋಲಾರದ ಚಿನ್ನದ ಗಣಿಗೆ ಬಂದು ಇಲ್ಲಿ ಓಡಾಡ್ದಂತದ್ದು ನನಗೆ ನೆನಪಿದೆ. And I remember going all the way down into the mine where it was very hot and meeting all the workers over there. ನನಗೆ ನೆನಪಿದೆ, ಗಣಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ, ಅಲ್ಲಿ ಕೆಲಸ ಮಾಡ್ತಿರೋರ್ನ ನೋಡಿರ್ತಕ್ಕಂಥದ್ದು, ಮಾತಾಡಿರೋದು ನನಗೆ ನೆನಪಿದೆ. And I remember they had a gold brick over there that symbolized the wealth that Kolar gives to India. ಅಲ್ಲಿ ಕೆಳಗೋದಾಗ ಅಲ್ಲಿ ಚಿನ್ನದ ಒಂದು ಬಾರ್, ಒಂದು ಇಟ್ಕೆನ ನಾನು ನೋಡಿದೆ. ಆ ಇಟ್ಕೆ ನೋಡಿದಾಗ ನನಗೆ ಗೊತ್ತಾಯ್ತು, ಕೋಲಾರದಲ್ಲಿರ್ತಕ್ಕಂಥ ಸಂಪನ್ಮೂಲ ಬೆಲೆ, ಆಸ್ತಿ ಆ ಕೋಲಾರದ ಗಣಿಯಲ್ಲಿದೆ ಅಂತ ಹೇಳಿ. You used to give it through gold and now you give it through hard work, agriculture. ಮೊದಲು ತಾವೆಲ್ಲರೂ ಚಿನ್ನನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ. ಇವತ್ತು ನೀವು ಕಾರ್ಮಿಕರಾಗಿ, ರೈತರಾಗಿ ದುಡಿಮೆ ಮಾಡಿ ಗೌರವ ತರ್ತಾ ಇದ್ದೀರಾ. I learned a lot about politics from my grandmother. ನಾನು ರಾಜಕಾರಣದ ಬಗ್ಗೆ ಕಲ್ತಿರೋದು ಗುರುಗಳು ಯಾರಾದ್ರೂ ಇದ್ರೆ ಅದ್ ನಮ್ಮ ಅಜ್ಜಿ ಅವರಾದಂತ ಇಂದಿರಾ ಗಾಂಧೀಜಿ ಅವರಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. And I did not even understand when I was small that she was teaching me many things about politics. ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ. ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ. Now, many people, they think politics is very complicated. ಸುಮಾರು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ, ಚದುರಂಗದ ಆಟ ಅನ್ಕೊಂಡಿದ್ದಾರೆ. They think you have to make all sorts of calculations, you have to plan, you have to think about many different things. ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ಮಾಡ್ಬೇಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು, ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತದ್ದನ್ನು ಅನ್ಕೊಂಡಿದ್ದಾರೆ. But this was not Indira Gandhiji's way of doing politics. ಆದ್ರೆ ಇದು ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿ ಅವರು ಈ ರೀತಿಯಾದಂತ ರಾಜಕಾರಣನ ಮಾಡಲಿಲ್ಲ. In all her lessons that she taught me, every single lesson, there was actually only one lesson. ಅವರು ನನ್ಗೆ ಹೇಳಿಕೊಟ್ಟಂತ ಎಲ್ಲಾ ಪಾಠಗಳಲ್ಲಿ
ಅವ್ರು ನನಗೆ ಮಾತಾಡಿದಾಗೆಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶನ ನನಗೆ ಹೇಳಿದ್ರು. And with that one lesson, you can understand everything you want to understand about politics. ಆ ಒಂದು ಪಾಠದಿಂದ, ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು. She said once to me, Rahul, the leader only has one job. ಅವರು ನನಗೆ ಒಂದ್ ಮಾತು ಹೇಳಿದ್ರು, ರಾಹುಲ್, ನಾಯಕನಂತಂದ್ರೆ ನಾಯಕ ನನಗಿರ್ತಕ್ಕಂಥದ್ದು ಒಂದೇ ಕೆಲಸ And one technique. ಮತ್ತೆ ಒಂದು ತರದ ಪದ್ಧತಿ. All the leader has to do is search carefully for unfairness. ಒಬ್ಬ ನಾಯಕ ಏನ್ ಮಾಡ್ಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಗುರುತಿಸಂತ ಲಕ್ಷಣ ನಾಯಕ. And where one sees unfairness, without any fear, without backing down, one must challenge that unfairness. ಒಬ್ಬ ನಾಯಕನಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಜ್ಜೆ ಹಿಂದೆ ಹಿಡ್ದೆ ಎದೆ ಗುಂದದೆ ಆ ಒಂದು ತಾರತಮ್ಯನ ನಿರ್ಮೂಲ ಮಾಡೋ ಕೆಲಸನ ನಾಯಕರು ಮಾಡಬೇಕಾಗ್ತದೆ. In every single lesson she ever taught me, this was the crux. ಅವರು ನನಗೆ ಹೇಳಿಕೊಟ್ಟಂತ ಹಲವಾರು ಪಾಠಗಳಲ್ಲಿ ಇದೇ ಅತ್ಯಂತ ಪ್ರಮುಖವಾದಂತ ಪಾಠ. If you challenge unfairness, you will get hurt, you will get abused, you will get attacked. ನೀವು ಈ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಸಮಾಜದಲ್ಲಿರ್ತಕ್ಕಂಥ ಒಡಕುಗಳನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನ ಹೀಯಾಳಿಸ್ತಾರೆ. The more abused you are getting, the more attacks that are coming on you, the better you are doing your job. ನಿಮ್ಮ ಮೇಲೆ ಎಷ್ಟು ಹಲ್ಲೆ ಆಗುತ್ತೆ, ನಿಮ್ಮನ್ನ ಜನ ಎಷ್ಟು ಹೀಯಾಳಿಸ್ತಾರೆ, ಎಷ್ಟು ಅವಮಾನ ಮಾಡ್ತಾರೆ, ಅಷ್ಟೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಂತ ಅದು ಸೂಚನೆ ಇದೆ. And your only duty is never to get scared, never to back down. ನಿಮ್ಮ ಒಂದೇ ಕರ್ತವ್ಯ ಎಂದಿಗೂ ಕೂಡ ಭಯ ಪಡಬಾರ್ದು, ಎಂದಿಗೂ ಕೂಡ ಒಂದ್ ಹೆಜ್ಜೆ ಹಿಂದಕ್ಕಿಡಬಾರ್ದು ಅಂತ ಒಂದು ಮಾತು. This is the only real lesson in politics and in life also. ಇದು ರಾಜಕಾರಣದಲ್ಲಾಗಿರ್ಬೋದು, ಸರ್ವೇ ಸಾಮಾನ್ಯ ಬದುಕಿನಲ್ಲಾಗಿರ್ಬೋದು, ನಾವು ಪ್ರತಿದಿನ ಅಳವಡಿಸ್ಕೋಬೇಕಾದ್ದು ಇದು ಒಂದು ಪಾಠ ಮಾತ್ರ. And if you look at India today, you will find that the government in Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಈ ತಾರತಮ್ಯಗಳನ್ನ, ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires. The Prime Minister has forgiven 16 lakh crore rupees in bank loans to these people. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 25 ಜನ ಬಂಡವಾಳ ಶಾಹಿಗಳು, ಕೋಟ್ಯಾಧೀಶ್ವರರು, ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನ ಮಂತ್ರಿಗಳು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ. The common citizen immediately, when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, 16 ಲಕ್ಷ ಕೋಟಿ ಅಂದ್ರೆ ಏನು, ಇದು ಯಾವ್ದಾಗುತ್ತೆ ಅಂತೇಳಿ. And the answer is very simple. The Prime Minister gave 22 people the amount of money that is required to run Manrega in India for 24 years. ಇದಕ್ಕಿರ್ತಕ್ಕಂಥ ಉತ್ತರ ಸರಳವಾದಂತ ಉತ್ತರ. ಪ್ರಧಾನ ಮಂತ್ರಿಗಳು ಕೇವಲ 22 ಜನಕ್ಕೆ 16 ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ 25 ವರ್ಷ ನಾವೇನೇನು ಕಾಮಗಾರಿಗಳನ್ನ ಮಾಡಬಹುದು ಅದು 22 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. You remember that when we were in power in Delhi, we did a farm loan waiver and we forgave the bank loans of India's farmers. ತಮಗೆ ನೆನಪಿರಬಹುದು, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನೆನಪಿದೆ. There are crores and crores of farmers in India.
ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ. Now, if we started today and we forgave the farmers' bank loans for the next 24 years, it would still not amount to the money that Narendra Modi has given 25 business people. ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ 24 ವರ್ಷ ನಾವೇನ್ ಸಾಲ ಮನ್ನಾ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರಿಗೆ 22 ಜನಕ್ಕೆ ಸಾಲ ಮನ್ನಾ What you have done for 22 people is an insult to every single farmer in India. ನೀವು ನಿಮ್ಮ 22 ಸ್ನೇಹಿತರಿಗೆ ಮಾಡಿರ್ತಕ್ಕಂತ ಒಂದು ಸಹಾಯ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರೈತನಿಗೂ ಕೂಡ ನೀವು ಮಾಡಿರ್ತಕ್ಕಂತ ಅನ್ಯಾಯ ಅವಮಾನ ಅಂತ ಈ ಸಂದರ್ಭದಲ್ಲಿ ನಾನು It is a ಹೇಳಕ್ ಬಯಸ್ತೀನಿ. crime against every farmer's family. ಇದು ನೀವು ಮಾಡಿರ್ತಕ್ಕಂತ ಪ್ರತಿಯೊಂದು ರೈತರ ಕುಟುಂಬದ ವಿರುದ್ಧವಾಗಿ ಮಾಡಿರ್ತಕ್ಕಂತ ಅನ್ಯಾಯ ಅಗೌರವ ಅಂತ ಹೇಳ್ತೀನಿ. And you say nothing when the farmers ask you for the same exact thing. ರೈತರು ನಿಮ್ಮನ್ನ ಸಾಲ ಮನ್ನಾ ಮಾಡೋದಕ್ಕೆ ಮನವಿ ಮಾಡಿದಾಗ ನಿಮ್ ಬಾಯಿಂದ ಕನಿಷ್ಠ ಒಂದು ಪದ ಒಂದು ಶಬ್ದ ಕೂಡ ಹೊರಗೆ ಬರಲಿಲ್ಲ. The situation in India today is that 22 people have the same amount of money as 70 crore people. ಇವತ್ತು ಭಾರತ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ 22 ಬಂಡವಾಳ ಶಾಹಿಗಳ ಹತ್ರ ಎಷ್ಟು ಆಸ್ತಿ ಇದೆಯೋ ಈ ದೇಶದಲ್ಲಿರ್ತಕ್ಕಂಥ ಉಳಿದ 70 ಕೋಟಿ ಜನರ ಹತ್ರ ಅಷ್ಟು ಆಸ್ತಿ ಇದೆ. Please look at the front row of this stage. There are approximately 22 people sitting in the front row of this stage. ಇವತ್ತು ಈ ವೇದಿಕೆನ ನೀವು ಗಮನಿಸಿ, ಈ ವೇದಿಕೆ ಮೇಲೆ ಅಂದಾಜ್ ಮೇಲೆ 22 ಜನ ಮುಂದೆ ಕೂತಿದ್ದಾರೆ. In India, 22 people, just the number of people sitting on this stage, own as much as half of India's population. ವಿಶೇಷವಾಗಿ ಗಮನಿಸಿ, ಈ ವೇದಿಕೆಯಲ್ಲಿರತಕ್ಕಂಥ ಎಷ್ಟು ಜನ ಇರಬಹುದು, ಒಂದು 22 ಜನ ಈ ದೇಶದಲ್ಲಿರ್ತಕ್ಕಂಥ 70 ಕೋಟಿ ಪ್ರಜೆಗಳ ಆಸ್ತಿ 22 ಜನರ ಹತ್ರ ಮಾತ್ರ ಇದೆ. They have unlimited money, unlimited resources. They can dream any dream they want, and the rest of India just watches them. ಅವರ ಹತ್ರ ಬೇಕಾದಷ್ಟು ಕಾಸು ಹಣ ಇದೆ, ಕನಸಿಲ್ದಷ್ಟು ಅವ್ರ ಹತ್ರ ಸಂಪನ್ಮೂಲಗಳಿದೆ, ಆಸ್ತಿ ಅಂತಸ್ತು ಐಶ್ವರ್ಯ ಇದೆ. ಅವರು ಏನ್ನ ಕನಸಲ್ಲಿ ಊಹೆ ಮಾಡ್ತಾರೋ ಅದನ್ನೆಲ್ಲವನ್ನೂ ಕೂಡ ಪಡ್ಕೊಳ್ಳಂತ ಶಕ್ತಿ ಇದೆ. ನೀವು ಪ್ರಜೆಗಳು ಅದನ್ನ ಕೂತಿ ನೋಡ. Wherever Mr. Adani wants money, doesn't matter how poor the family is, doesn't matter if they are starving. If Mr. Adani wants that land, Mr. Narendra Modi can get him that land. ಇವತ್ತು ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಅದಾನಿ ಅವ್ರಿಗೆ ಯಾವ ರೈತನ ಭೂಮಿ ಬೇಕೋ ಆ ರೈತನ ಸಂಕಷ್ಟದಲ್ಲಿರ್ಲಿ, ಹೊಟ್ಟೆ ಹಸ್ಕೊಂಡಿರ್ಲಿ, ಕಾಸಿಲ್ದೇ ಇರ್ಲಿ, ನರೇಂದ್ರ ಮೋದಿ ಆ ಭೂಮಿನ ಕಿತ್ತು ಅದಾನಿ ಅಂಬಾನಿ ಕೈ ಕೊಡ್ತಾರೆ. He wants Mumbai airport. The owner will get a CBI case and soon will hand the airport to Adani. ಅದಾನಿ ಅವ್ರಿಗೆ ಮುಂಬೈಯಲ್ಲಿರ್ತಕ್ಕಂಥ ಏರ್ಪೋರ್ಟ್ ಬೇಕು ಅಂತ ಅವ್ರು ಆಸೆ ಪಟ್ರೆ ನರೇಂದ್ರ ಮೋದಿ ಅವರು ಅವ್ರ ಹತ್ರ ಇರ್ತಕ್ಕಂಥ ಇಡಿನ, ಐಟಿನ, ಸಿಬಿಐನ ಅವ್ರ ಮೇಲ್ ಬಿಟ್ಟು ಆ ಏರ್ಪೋರ್ಟ್ ನ ಅದಾನಿ ಕೈ ಕೊಡ್ತಾರೆ. He wants the storage facility of our farmers. He will get the storage facilities of our farmers. ಇವತ್ತು ಅವ್ರಿಗೆ ರೈತರ ಗೋದಾಮುಗಳು ಬೇಕಂತಂದ್ರೆ, ನಾವು ಶೇಖರಣೆ ಮಾಡಿರ್ತಕ್ಕಂಥ ಬೆಳೆಗಳು ಬೇಕಂತಂದ್ರೆ ನರೇಂದ್ರ ಮೋದಿ ಅದಾನಿಗೆ ಅದನ್ನ ಕೊಡ್ತಾರೆ. Wherever you look, these 22 people have access. ನೀವೆಲ್ಲಾದ್ರೂ ನೋಡ್ರಿ, ಏನನ್ನ ಗಮನಿಸ್ರಿ, ಈ 22 ಜನ ಏನನ್ ಬೇಕಾದ್ರೂ ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ಕೂಡ ಪಡ್ಕೋತಾರೆ. If you look at India's population, 15% of India is from the Dalit community. ಇವತ್ತು ನೀವು ಭಾರತದ ಜನಸಂಖ್ಯೆನ ಗಮನಿಸಿದ್ರೆ 15% ಜನ
ಇವತ್ತು ದಲಿತ ಸಮುದಾಯಕ್ಕೆ ಸೇರಂತವರಾಗಿರ್ತಾರೆ. 8% of India is from the tribal community. 8% ಜನ ಪರಿಶಿಷ್ಟ ಪಂಗಡಗಳಿಗೆ ಸೇರಂತ ಸಮುದಾಯಕ್ಕೆ ಇದ್ದಾರೆ. Approximately 50% of India is from the backward community. ಈ ದೇಶಕ್ಕಂತ ಸುಮಾರು 50% ಜನ ಹಿಂದುಳಿದ ವರ್ಗಗಳಿಗೆ ಸೇರಿದಂತವರಾಗಿರ್ತಾರೆ. 15% of India is from the minorities. ಈ ದೇಶದಲ್ಲಿ 15% ಜನ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಂತವರಾಗಿರ್ತಾರೆ. And approximately 5% are poor general caste people. ಅಂದಾಜು ಮೇಲೆ ಇದ್ರ ಜೊತೆಗೆ ಒಂದು 5% ಜನ ಬಡತನದ ರೇಖೆಯ ಕೆಳಗಿರ್ತಕ್ಕಂಥವ್ರಿಗೆ ಸೇರ್ತಾರೆ. If you add these numbers, they come to more than 90% of our population. ನೀವು ಈ ಅಂಕಿಅಂಶಗಳನ್ನ ಸಂಖ್ಯೆಗಳನ್ನ ಎಲ್ಲ ಕೂಡ ಕೂಡಿದ್ರೆ ಸುಮಾರು 90% ವರ್ಗೂನು ನಮ್ಮ ದೇಶದ ಒಂದು ಜನಸಂಖ್ಯೆ ಬರುತ್ತೆ. But if you look at all of India's institutions, ಆದ್ರೆ ನೀವು ದೇಶದ ಎಲ್ಲ ಸಂಸ್ಥೆಗಳನ್ನ ಗಮನಿಸಿದ್ರೆ, if you look at all our institutions, you will not find any trace of these communities. ಆದ್ರೆ ನೀವು ಈ ದೇಶದ ಎಲ್ಲ ಸಂಸ್ಥೆಗಳನ್ನ ನೋಡಿದ್ರೆ ಈ ಸಮುದಾಯಗಳ ಸುಳಿವು ಕೂಡ ನಿಮ್ಗೆಲ್ಲೂ ಸಿಗೋದಿಲ್ಲ. There are thousands and thousands of anchors in India. Anchors, media anchors. ಈ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾಧ್ಯಮದ ನಮ್ಮ ಮಿತ್ರರಿದ್ದಾರೆ. There are media companies, the largest media companies in the land. ಈ ದೇಶದಲ್ಲಿ ಮಾಧ್ಯಮ ಕಂಪನಿಗಳಿವೆ, ವಿಶಾಲವಾದಂತ ದೊಡ್ಡ ದೊಡ್ಡ ಮಾಧ್ಯಮಗಳಿದ್ದಾರೆ. I took out a list of owners of media companies and of the top anchors in India. ಈ ಒಂದು ಮಾಧ್ಯಮಗಳ ನಂಬರ್ 1 ಅಲ್ಲಿ ಇರ್ತಕ್ಕಂಥ ಕಂಪನಿಗಳ ಪಟ್ಟಿನ ನಾನು ತೆಗೆದಿದ್ದೀನಿ. ಅಲ್ಲಿರ್ತಕ್ಕಂಥ ಆಂಕರ್ಗಳ ಹೆಸರನ್ನ ನಾನು ತೆಗೆದಿದ್ದೀನಿ. They create public opinion. ಒಂದು ಸಾರ್ವಜನಿಕರನ್ನ ನೀವು ಕೇಳಿ, ಅವರು ಸಾರ್ವಜನಿಕರಲ್ಲಿ ಅಭಿಪ್ರಾಯನ ಮೂಡಿಸ್ತಾರೆ. But I was surprised because they never speak about unemployment, they never speak about price rise, they never speak about fairness. So I checked who are the owners and who are the media personalities. ಇವತ್ತು ನನಗೊಂದು ಆಶ್ಚರ್ಯ ಆಗ್ತದೆ. ಮಾಧ್ಯಮಗಳನ್ನ ನಾವು ನೋಡಿದ್ರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ, and to my utter shock and amazement, I did not find one backward caste person, I did not find one Dalit, I did not find one tribal, I did not find one poor general caste man. ಇವತ್ತು ನನ್ನ ಆಶ್ಚರ್ಯಕ್ಕೆ ಆ ಮಾಧ್ಯಮಗಳ ಕಂಪನಿಗಳ ಮಾಲೀಕರ ಪಟ್ಟಿ ತೆಗೆದಾಗ ಒಬ್ಬ ದಲಿತನ ಹೆಸರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರ ಹೆಸರಿಲ್ಲ, ಒಬ್ಬ ಹಿಂದುಳಿದವರ ಹೆಸರಿಲ್ಲ, ಒಬ್ಬ ಅಲ್ಪಸಂಖ್ಯಾತರ ಹೆಸರಿಲ್ಲ, ಒಬ್ಬ ಬಡವರ ಹೆಸರಿಲ್ಲ. Then I thought to myself, this is very interesting. 90% of India is not represented anywhere in the Indian media. ಆವಾಗ ನನಗೊಂದು ಯೋಚನೆ ಬಂತು. ಭಾರತ ದೇಶದ 90% ಜನ ಮಾಧ್ಯಮದ ವರ್ಗದಲ್ಲಿ ಒಬ್ಬರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. Obviously, they don't write about India's issues. ಇದರಿಂದ ಖಂಡಿತವಾಗಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. Then I said, now let me check the largest corporates in this country. Then I said, let me check the largest corporates and businesses in this country. ಆಮೇಲೆ ನಾನು ಹೇಳಿದೆ, ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳು, ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ. I took out the list of the top 200 companies in India. ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ 200 ಉದ್ಯಮಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. Including those 22 people. ಆ 22 ಜನರ ಬಗ್ಗೆ ನಾನು ಏನ್ ಮಾತಾಡಿದೆ, ಆ 22 ಜನರನ್ನ ಸೇರಿ I got a list of the senior management of these companies. ಈ ಎಲ್ಲ ಉದ್ಯಮಿಗಳ ಮೇಲ್ವರ್ಗದ ಅಧಿಕಾರಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. And then I looked at them and I found, to my shock, that there is not a single backward caste person who owns these companies. There is not a single Dalit, not a single Adivasi. None of them are owned by 90% of India. ಈ ದೊಡ್ಡ ಉದ್ಯಮಿಗಳು, ದೊಡ್ಡ ಕಾರ್ಖಾನೆಗಳ ಪಟ್ಟಿ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆ ಉದ್ಯಮಿಗಳ ಕಾರ್ಖಾನೆಗಳಲ್ಲಿ ಒಬ್ಬ ದಲಿತರ ಮಾಲೀಕರಿಲ್ಲ, ಒಬ್ಬ ಹಿಂದುಳಿದ ವರ್ಗದವರಿಲ್ಲ,
ಒಬ್ಬ ಪರಿಶಿಷ್ಟ ಪಂಗಡದವರಿಲ್ಲ, ಒಬ್ಬ ಬಡ ಕುಟುಂಬದಿಂದ ಬಂದಂತವರಿಲ್ಲ. I called some of them. I know them. I called them. And I said, do you realize this? Do you realize that there are no Dalits, no OBCs in your management? They kept quiet. ಇವತ್ತು ನಾನು ಅವ್ರಿಗೆ ಚಿರಪರಿಚಿತನಾಗಿನಿ, ಅವ್ರಿಗೆ ನಾನು ಗೊತ್ತು. ಅವ್ರಿಗೆ ನಾನು ದೂರವಾಣಿಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ, ನಿಮ್ಮ ಕಂಪನಿಗಳಲ್ಲಿ, ಮೇಲ್ವರ್ಗದ ಹುದ್ದೆಗಳಲ್ಲಿ ಯಾರು ದಲಿತರಿಲ್ಲ, ಹಿಂದುಳಿದ ವರ್ಗಗಳವ್ರು ಯಾರು ಇಲ್ಲ, ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ, ಭಟ್ರು ಯಾರು ಇಲ್ಲ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ. So 90% of India is not represented in corporate India. ಇವತ್ತು ಲೆಕ್ಕ ಹಾಕಿದ್ರೆ 90% ಭಾರತೀಯರು ನಾವು ಯಾರಿದ್ದೀವಿ, ಈ 200 ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಅಲ್ಲಿಲ್ಲ. Then I thought to myself, okay, maybe 90% of India is represented in government. ಆವಾಗ ನಾನು ಆಲೋಚನೆ ಮಾಡಿದೆ, ಬಹುಶಃ 90% ಭಾರತೀಯರು ನಾವೇನಿದೀವಿ, ಸರ್ಕಾರದಲ್ಲಾದ್ರೂ ನಮ್ಗೊಂದು ಅವಕಾಶ ಭಾಗಿತ್ವ ಇರುತ್ತೆ So ಅನ್ಕೊಂಡೆ. I got the list of the 90 most important bureaucrats in the country, the people who run the government of India, IAS officers who decide every single rupee that is spent in the budget. ಆವಾಗ ನಾನು ಈ ದೇಶನ ನಡೆಸಂತ 90 ಪ್ರಮುಖವಾದಂತ IAS ಅಧಿಕಾರಿಗಳ ಪಟ್ಟಿ, ಬೇರೆ ಬೇರೆ ಇಲಾಖೆಗಳನ್ನ ನಡೆಸಂತ ಹುದ್ದೆಗಳಲ್ಲಿ ಕೂತಿರ್ತಕ್ಕಂಥ ಮುಖ್ಯಸ್ಥರ ಪಟ್ಟಿನ ನಾನು ತೆಗೆದು ನೋಡಿ ಇದರಲ್ಲಿ ಯಾರಿರ್ಬೋದು ಅಂತ ನೋಡಿದೆ. And then I got another shock. ಆವಾಗ ನನಗೆ ಮತ್ತೊಮ್ಮೆ ಆಶ್ಚರ್ಯ ಆಯಿತು. OBCs are 50% of India. ಹಿಂದುಳಿದ ವರ್ಗದವರು ಈ ದೇಶದಲ್ಲಿ 50% ಇದ್ದೀವಿ. 3 out of 90 officers belong to the OBC community. ಆದ್ರೆ ಹಿಂದುಳಿದ ವರ್ಗಗಳಲ್ಲಿ 90 ಅಧಿಕಾರಿಗಳಲ್ಲಿ ಬರೀ 3 ಮಾತ್ರ ಹಿಂದುಳಿದ ವರ್ಗಗಳಿಗೆ And they sit ಸೇರಿದವರು. in some backward office and have hardly any responsibility. ಅವ್ರಿಗೂ ಕೂಡ ಒಂದು ಯಾವುದೋ ಕೆಲ್ಸಕ್ಕೆ ಬಾರದೇ ಇದ್ದಂತ ಡಿಪಾರ್ಟ್ಮೆಂಟ್ ನ ಕೊಟ್ಟು ಹಿಂದೆಗಡೆ ಎಲ್ಲೋ ಕೂರಿಸಿದ್ದಾರೆ. 15% are Dalits. There are 3 Dalit officers. 15% ಈ ದೇಶದಲ್ಲಿ ದಲಿತರಿದ್ದಾರೆ, ಆದ್ರೆ ದಲಿತ ಅಧಿಕಾರಿಗಳಿರಂತದ್ದು ಬರೀ 3 ಮಾತ್ರ. 8% are Adivasis. There is 1 Adivasi officer. 8% ಜನ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವ್ರದೇ, ಆದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಬ್ಬ ಅಧಿಕಾರಿ ಇದ್ದಾನೆ. And the most amazing and insulting statistic, ಇದೆಲ್ಲಕ್ಕಿಂತ ಆಶ್ಚರ್ಯ ಆಗಂತದ್ದು, ಅವಮಾನ ಆಗಂತ ಒಂದು ಅಂಕಿಅಂಶ ಏನಂದ್ರೆ, out of the entire budget of India, ಈ ದೇಶದ ಸಂಪೂರ್ಣ ಆಯವ್ಯಯದಲ್ಲಿ officers from Dalit community, OBC community, tribal community only are responsible for 6.5 rupees out of 100. ಲೆಕ್ಕ ಹಾಕೊಳ್ರಿ, ಈ ದೇಶದ ಆಯವ್ಯಯದಲ್ಲಿ 100 ರೂಪಾಯಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಹಾಗೇನೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು 100 ರೂಪಾಯಲ್ಲಿ ಬರೀ 6.5 ರೂಪಾಯಿಗೆ ಮಾತ್ರ ಜವಾಬ್ದಾರಿ ಇರ್ತಕ್ಕಂಥದ್ದು. Imagine 90% of India has no say in how the budget is going to be distributed. ಇವತ್ತು ನೀವು ಲೆಕ್ಕ ಹಾಕೊಳ್ರಿ, 90% ಈ ದೇಶದ ಜನಕ್ಕೆ ಈ ದೇಶದ ಆಯವ್ಯಯಗಳ ಹಂಚಿಕೆ ಯಾವ ತರ ಆಗುತ್ತೆ ಅಂತೇಳಿ ಅದರಲ್ಲಿ ಅವ್ರಿಗೆ ಮಾತಾಡಕ್ಕೂ ಕೂಡ And ಒಂದು so then ಅವಕಾಶ I ಇಲ್ಲ. started to ask myself, where are the OBCs? Where are the Dalits? Where are the Adivasis? Where are the poor general caste? Where are the minorities? Where do they work? ಆವಾಗ ನಾನ್ ಪ್ರಶ್ನೆ ಮಾಡಿದೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳವರೆಲ್ಲವ್ರೆ, ದಲಿತರು ಎಲ್ಲವ್ರೆ, ಪರಿಶಿಷ್ಟ ಪಂಗಡದವರು ಎಲ್ಲವ್ರೆ, ಅಲ್ಪಸಂಖ್ಯಾತರು ಎಲ್ಲವ್ರೆ, ಈ ದೇಶದ ಬಡ ಕುಟುಂಬಗಳ ಜನರು ಎಲ್ಲವ್ರೆ ಅಂತ ನಾನು And the ಪ್ರಶ್ನೆ answer is ಮಾಡಿದೆ. very simple. They are farmers, they are laborers, and if they work in the government of India, they are contract laborers and can be thrown out any day that is chosen. ಈ 90% ಜನ ಇವತ್ತೇನಾಗಿದ್ದಾರೆ ಅಂದ್ರೆ ಕಾರ್ಮಿಕರಾಗವ್ರೆ, ರೈತರಾಗವ್ರೆ, ಸರ್ಕಾರದಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಇವತ್ತು ಬೇಕಂದ್ರೆ ನಾಳೆ ಹೊರಗಾಕಂತ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾವ್ರೆ. Is this the type of India that we want? ನಿಮ್ಗೆಲ್ಲರಿಗೂ ಇಂಥ ಭಾರತ ಬೇಕಾಗಿದೆಯಾ? Where 95% of India has nothing to say, nothing to do, nowhere to go? ಇಂಥ ದೇಶ ಬೇಕಾಗಿದೆಯಾ? 95% ಭಾರತೀಯರಿಗೆ ಒಂದು ಧ್ವನಿ ಇಲ್ಲ, ಎಲ್ಲೂ ಹೋಗಕ್ ಅವಕಾಶ ಇಲ್ಲ,
ಅವರ ಪ್ರತಿಭೆಯನ್ನ ತೋರಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಇಂಥ ಭಾರತ ಬೇಕಾ? When we forgive farmers, bank loans, they say we are spoiling farmers. ನೀವು ರೈತರ ಸಾಲ ಮನ್ನಾ ಮಾಡಿದಾಗ ಇವ್ರು ಏನ್ ಹೇಳ್ತಾರೆ, ನೀವು ರೈತರನ್ನ ಕೆಡಿಸ್ತಾ ಇದ್ದೀರಾ ಅಂತ. But when Mr. Narendra Modi forgives 25 years of Manrega money, then they are not spoiling the richest people in the land. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು 25 ವರ್ಷಗಳಿಗೆ ಆಗಷ್ಟು ನರೇಗಾ ಹಣನ ಸಾಹುಕಾರ್ಗೆ ಸಾಲ ಮನ್ನಾ ಮಾಡಿದಾಗ ಯಾರು ಸಾಹುಕಾರನ ನೀವು ಕೆಡಿಸ್ತಾ ಇದ್ದೀರಾ ಅಂತ. I am not saying businessmen should not be supported. ನಾನು ಇವತ್ತು ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಉದ್ಯಮಿಗಳಿದ್ದಾರೆ ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತ ನಾನು ಅಂತ They create jobs and absolutely they should be supported. ಅವ್ರು ಇವತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅವ್ರಿಗೆ ಖಂಡಿತವಾಗೂ ನಾವು ಬೆಂಬಲ ಕೊಡಬೇಕಾಗತ್ತೆ. But laborers, farmers, youngsters, they also build the nation. They also should be supported. ಆದ್ರೆ ಇವತ್ತು ಕಾರ್ಮಿಕರು, ರೈತರು, ಯುವಕರು ಇವರೆಲ್ಲರೂ ಕೂಡ ಈ ದೇಶನ ಕಟ್ಟಂತವ್ರಿದ್ದಾರೆ, ಅವ್ರಿಗೂ ಕೂಡ ನಾವು ಬೆಂಬಲನ ಕೊಡಬೇಕಾಗತ್ತೆ. And that is why I am very proud of what the government of Karnataka is doing. ಆದ್ರಿಂದ ನಾನು ಅತ್ಯಂತ ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಶಭಾಷ್ ಅಂತೀನಿ. You will never hear it. You will never hear it in the media. ನೀವು ಈ ಮಾತುಗಳನ್ನ ಮಾಧ್ಯಮದಲ್ಲಿ ಯಾವತ್ತೂ ನೀವು In the ಕೇಳಿಸ್ಕೊಳ್ಳಲ್ಲ. media you can see Mr. Narendra Modi's face 24 hours. ನಿಮಗೆ ಮಾಧ್ಯಮಗಳಲ್ಲಿ ನರೇಂದ್ರ ಮೋದಿ ಅವರ ಮುಖನ 24 ಗಂಟೆ ತೋರಿಸ್ತಾ ಇರ್ತಾರೆ. You can see Bollywood stars, you can see cricketers, but you will never see a poor farmer. ಇವತ್ತು ನೀವು ಮಾಧ್ಯಮಗಳಲ್ಲಿ ಚಿತ್ರಗಳ ನಟಗಳನ್ನ ನೋಡ್ತೀರಾ, IPL ಅಲ್ಲಿ ಆಡಂತ ಕ್ರಿಕೆಟ್ ಅವ್ರನ್ನ ನೋಡ್ತೀರಾ, ಆದ್ರೆ ಬಡ ರೈತನ್ನ ನೀವೆಲ್ಲೂ ಕೂಡ ನೋಡಲ್ಲ. That is why when the government of Karnataka gives 2,000 rupees a month to over 1 crore women, it makes me feel really happy. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾಗ ಅತ್ಯಂತ ಸಂತೋಷ ನನಗಾಗುತ್ತೆ. When we give 200 units of power to 1.6 crore households, we help the poorest people in our land. ನಾವು ಈ ರಾಜ್ಯದ 1,60,00,000 ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಿದಂಗಾಗುತ್ತೆ. When we give 10 kgs of rice to 1.18 crore families, we build this nation. ನಾವು ಈ ರಾಜ್ಯದ 1,18,00,000 ಕುಟುಂಬಗಳಿಗೆ ಉಚಿತವಾಗಿ 10 kg ಅಕ್ಕಿ ಕೊಟ್ಟಾಗ ಈ ದೇಶನ ಕಟ್ಟಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. How can people who are hungry build the nation? ಈ ದೇಶನ ಹೊಟ್ಟೆ ಹಸಿವಿರ್ತಕ್ಕಂಥ ಜನ ಈ ದೇಶನ ಕಟ್ಟಕ್ ಸಾಧ್ಯನಾ? When we give free bus tickets to our sisters and mothers in Karnataka, when we give 3,000 rupees a month to our unemployed graduates, we are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ, ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ 3,000 ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು who give their entire life for this country. ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ So ಮಾಡಿದಂತವ್ರಿಗಾಗಿ. for farmers, we are going to give them a guaranteed legal minimum support price for their product. ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. And we are going to forgive the bank loans of our farmers. ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ Karnataka government gives 24,000 rupees a year, 2,000 rupees a month to its women. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದರಿಗೆ ವರ್ಷಕ್ಕೆ 24,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ತಾಯಂದ್ರಿಗೆ ಕೊಡೋ ಕೆಲಸ Mr. ಮಾಡ್ತಾರೆ. Modi, please listen to this carefully. ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನ ತಾವು ಕೇಳಿಸ್ಕೊಳ್ಳಿ. We are going to give 1 lakh rupees
every year to India's poorest women. ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನ ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. If you can give millions and millions and millions of rupees to Mr. Adani, we can give millions and millions of rupees to India's poor women. ನೀವು ಕೋಟಿ 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 ರೂಪಾಯಿಗಳನ್ನ ಅದಾನಿ ಅಂಬಾನಿಗೆ ಕೊಡಕ್ಕೆ ಸಾಧ್ಯ ಇದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. One woman in every single poor family is going to get 8,500 rupees a month, 1 lakh rupees a year directly in her bank account. ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ 8,500 ರೂಪಾಯಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. And we are going to do a caste census and a financial survey at the national level. ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ, ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ So that ಇದೀವಿ. every Dalit, every tribal, every backward, every poor general caste man, every minority knows how many of them there are in this country. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತರು, ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡದವರು ಸೇರಿದಂತವರು, ಹಿಂದುಳಿದ ವರ್ಗದವರು, ಬಡವರು ಎಲ್ಲರಿಗೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ, ಸಂಖ್ಯೆ ಬಲ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ We are going to ಗೊತ್ತಾಗಬೇಕಾಗಿದೆ. do an X-ray of India and place it in front of the people of India. ನಾವು ಈ ದೇಶದ ಎಕ್ಸ್ರೇನ ತೆಗೆದು ನಿಮ್ ಮುಂದೆ ಇಟ್ಟು ತೋರಿಸ್ತೀವಿ. ನಾವು This is what you have and this is what India has. ಇದು ನಿಮ್ಮ ಸಂಖ್ಯೆ ಬಲ, ಇದು ಈ ದೇಶದಲ್ಲಿರ್ತಕ್ಕಂಥ ಬಲ ಅಂತ ನಾವು This is going to ತೋರಿಸ್ತೀವಿ. be a revolutionary step in Indian politics. ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿಯಾದಂತ ಹೆಜ್ಜೆ ನಾವಿಡ್ತಾ ಇದ್ದೀವಿ. And every time I mention the caste census, Narendra Modi goes quiet. ನಾನು ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ, ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ದೆ ಮೌನರಾಗ್ತಾರೆ. Narendra Modi should tell the nation whether he is for caste census or against the caste census. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಉತ್ತರ ಕೊಡಬೇಕು. ನೀವು ಜಾತಿ ಗಣತಿಯ ಪರ ಇದ್ದೀರಾ, ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ, ಒಂದು ಉತ್ತರ ಕೊಡಬೇಕು. The only way to give rights to poor people, to tribals, to Dalits, to OBCs, to poor general caste people is a caste census. ಇವತ್ತು ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ, ಹಿಂದುಳಿದವ್ರಿಗೆ ಅವರ ಹಕ್ಕುಗಳನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತು ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಈ And we are committed to it in Karnataka and at the national level. ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತೀವಿ, ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ಅಂತ Finally, ಹೇಳ್ತೀನಿ. Narendra Modi has destroyed the employment system in India. ಇವತ್ತು ಕಡೆಯಲ್ಲಿ ನಾನೊಂದು ಮಾತು ಹೇಳ್ತೀನಿ, ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿರ್ತಕ್ಕಂಥ ಉದ್ಯೋಗಗಳ ವ್ಯವಸ್ಥೆನ ಹಾಳು ಮಾಡಿಕ್ಕಿದ್ದಾರೆ. Mr. Adani's son can get a job wherever he wants. ಅದಾನಿ ಅವರ ಮಗ ಅವ್ರಿಗೆ ಎಲ್ ಬೇಕೋ ಅಲ್ಲವರು ಉದ್ಯೋಗ ಪಡ್ಕೊಳ್ಳುವಂತ ಅವಕಾಶ And ಇದೆ. our unemployed youngsters have no opportunities available. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ, ನಿರುದ್ಯೋಗಿಗಳಿಗೆ ಯಾವುದೇ ಒಂದು ಅವಕಾಶ ಇಲ್ಲ. So our most revolutionary scheme is called Pehli Naukri Pakki. ಆದ್ರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿಯಾದಂತ ಯೋಜನೆ ಏನಂತಂದ್ರೆ ಮೊದಲನೇ ಉದ್ಯೋಗ ಖಚಿತ ಅಂತೇಳಿ. Doesn't matter which community you come from. ನೀವು If you're unemployed and you're a graduate, you're a diploma holder, this scheme applies to you. ನೀವು ಯಾವ ಸಮುದಾಯದಿಂದ ಬರ್ರಿ, ಯಾವ ಧರ್ಮದಿಂದ ಬರ್ರಿ, ಎಲ್ಲಿಂದಾದ್ರೂ ಬರ್ರಿ, ನಿಮ್ಮ ಮೊದಲನೇದಾದ್ರಂತ ಉದ್ಯೋಗ, ನೀವು ಡಿಪ್ಲೊಮಾ, ಇಂಜಿನಿಯರ್ ಏನಾದ್ರೂ ಆಗಿರ್ಬೋದು, ಮೊದಲನೇ ಉದ್ಯೋಗ ಗ್ಯಾರಂಟಿ. You will get 1 year apprenticeship guaranteed to you, 1 lakh rupees a year, and the best training that is available. ನಿಮ್ಗೆ ಒಂದು ವರ್ಷದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ನಮ್ಮ ಸರ್ಕಾರದ ಕಡೆಯಿಂದ ಬರ್ತಾರೆ. ಉಚಿತವಾಗಿ ನಿಮ್ಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಸಿಗುತ್ತೆ. ಅದ್ರ ಜೊತೆಗೆ ಉತ್ತಮ ಗುಣಮಟ್ಟವಾದಂತ ಕೌಶಲ್ಯ ತರಬೇತಿ ನಿಮಗೆ ಸಿಗುತ್ತೆ. And India will get the best trained, most intelligent workforce in the world. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಒಂದು ಕೆಲಸ ಮಾಡಂತ ಜನ ಕಾರ್ಮಿಕರಿಗೆ ಸಿಗುತ್ತೆ.
ಅವ್ರಿಗೆ ಉದ್ಯೋಗ ಸಿಗುತ್ತೆ, ಅವ್ರಿಗೆ ತರಬೇತಿ ಕೌಶಲ್ಯ ಸಿಗುತ್ತೆ. This apprenticeship will be available in the private sector, in the public sector, in PSUs. ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಕೊಡ್ತೀವಿ, ಸರ್ಕಾರದಲ್ಲಿ ಕೊಡ್ತೀವಿ, ಅರೆ ಸರ್ಕಾರದ ಕಂಪನಿಗಳಲ್ಲಿ ಕೂಡ ನಾವು ಇದನ್ನು ಕೊಡ್ತೀವಿ. And it will be a path into the job market for millions and millions of youngsters. ಇದು ಲಕ್ಷಾಂತರ ಜನಕ್ಕೆ ಒಂದು ಹುದ್ದೆಗಳಿಗೆ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗವಾಗಿ ನಿಲ್ಲುತ್ತೆ. I'd like to thank all of you for coming here this evening. ನಾನು ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸೂಚಿಸ್ತೀನಿ ಇವತ್ತಿಲ್ಲಿ ಬಂದಿರೋದಕ್ಕೋಸ್ಕರ. Please remember, we want a fair India. ದಯವಿಟ್ಟು ಜ್ಞಾಪಕ ಇಟ್ಕೊಂಡಿರಿ, ನಮ್ಗೆ ನ್ಯಾಯವಾದಂತ ಭಾರತ ಬೇಕಾಗಿದೆ. An India where everybody has dignity. ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಗೌರವ ಇದೆ. An India where everybody has respect. ಒಂದು ಭಾರತ ಎಲ್ಲಿ ಎಲ್ಲರನ್ನೂ ಕೂಡ ಗೌರವದಿಂದ ಪ್ರೀತಿಯಿಂದ ಕಾಣುತ್ತದೆ. Not an India where 25 people own everything. ನಮ್ಗೆ 25 ಜನ ಎಲ್ಲ ಆಸ್ತಿ ಇಟ್ಕೊಂಡ್ರಂತ ಭಾರತ ಬೇಡ. So vote taking that into account. ದಯವಿಟ್ಟು ಈ ಬಾರಿ ನೀವು ಮತ ಹಾಕಿದಾಗ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. Support our candidates. Thank you very much. ನಮ್ಮ ಅಭ್ಯರ್ಥಿಗೆ ದಯವಿಟ್ಟು ನೀವು ಬೆಂಬಲ ಕೊಡಿ. And to all the Congress workers, to all the Congress workers, ತಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, you are our tigers and tigresses. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹುಲಿಗಳು, ನೀವೇ ಧೈರ್ಯರು. Our ideology is in your blood. ನೀವು ಈ ದೇಶಕ್ಕೋಸ್ಕರ ತಮ್ಮ ರಕ್ತದಿಂದ Show these BJP people what a Congress worker is. ಇವತ್ತು ಈ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಅಂದ್ರೆ ಏನಂತ ನೀವು ತೋರಿಸಿ. Namaskar. ನಮಸ್ಕಾರ.